ಅಯುಕ್ತ ಸಪ್ತ ಶುಂಧ್ಯುವಸ್ಸೂರೋ ರಥಸ್ಯ ನಪ್ತ್ಯಾಹ ತಾಭಿರ್ಯಾತಿ ಸ್ವಯುಕ್ತಿಭಿಃ ಉದ್ವಯಂ ತಮಸಸ್ಪರಿಜ್ಯೋತಿಷ್ಪಶ್ಯಂತ ಉತ್ತರಂ ದೇವಂ ದೇವತ್ರ ಸೂರ್ಯಮಗನ್ ಮಜ್ಜ್ಯೋತಿರುತ್ತಮಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ತೃಪ್ತಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಆಗಸ್ಟ್ ತಿಂಗಳು ಸಿಂಹರಾಶಿಯ ಮಾಸ ಭವಿಷ್ಯ ಈ ವಿಡಿಯೋಲ್ಲಿ ನಾವು ನೋಡೋಣ. ಪ್ರಾರಂಭದಲ್ಲೇ ಸಿಂಹರಾಶಿಗೆ ಒಂದು ಉತ್ತಮವಾದಂಥ ಒಂದು ಸಮಾಚಾರ ಏನಂದರೆ, ಸೂರ್ಯ ನಿಮ್ಮ ರಾಶಿಯಲ್ಲೇ ಬರ್ತಾರೆ. ಸಿಂಹರಾಶಿಗೆ ಅಧಿಪತಿ ಯಾರು? ಸೂರ್ಯ. 17ನೇ ತಾರೀಕು ಸೂರ್ಯ ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ. ಅದು ಬಂದಾದರೆ 22ನೇ ತಾರೀಕು ಬುಧ ವಕ್ರಿಯಾಗಿ 12ನೇ ಮನೆಗೆ ಹೋಗ್ತಾ ಇದ್ದಾರೆ, ಚೆನ್ನಾಗಿಲ್ಲ. ಹಾಗೆ 24ನೇ ತಾರೀಕು ಶುಕ್ರ ನಿಮ್ಮ ಮನೆಯಿಂದ ಮುಂದಿನ ಮನೆಗೆ ಹೋಗ್ತಾರೆ. ನಿಮ್ಮ ಮನೆಯಲ್ಲಿದ್ದರೆ ಶುಕ್ರನಿಗೆ ಶತ್ರುಸ್ಥಾನವೇ, ಮುಂದಿನ ಮನೆಗೆ ಹೋಗ್ತಾರೆ ನೀಚ ಸ್ಥಾನ. ಹಾಗೆ 26ನೇ ತಾರೀಕು ಕುಜ ಲಾಭಸ್ಥಾನಕ್ಕೆ ಬರ್ತಾರೆ, ಸ್ವಲ್ಪ ಪ್ರಮಾಣದಲ್ಲಿ ಒಳ್ಳೆಯದು. ಇದು ಗ್ರಹಗಳ ಬದಲಾವಣೆ. ನೋಡಿ, ಸಿಂಹರಾಶಿಯ ಮಾಸ ಭವಿಷ್ಯ ಹೇಳೋಕ್ಕೂ ಮೊದಲು ಎಲ್ಲರಿಗೂ ಕೂಡ ಒಂದು ಶುಭಾಶಯಗಳು ಹೇಳಬೇಕು. ನಾಡಿನ ಸಮಸ್ತ ವೀಕ್ಷಕರಿಗೂ ನಾಗರ ಪಂಚಮಿ ಹಾಗೂ ನಾಗ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಮಂಗಳಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಶ್ರಾವಣ ಶನಿವಾರ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೂ ಹೇಳ್ಕೊಂಡು ಹೋಗ್ಬೋದು. ಶನಿ ಪ್ರದೋಷ ಇದೆ, ಎಂತೆಂಥ ಅದ್ಭುತವಾದಂಥ ದಿನಗಳು, ಜನವಾರ ಹಬ್ಬ ಬರುತ್ತೆ, ಹೀಗೆ ಹಲವಾರು ಹಬ್ಬಗಳ ಸರಮಾಲೆ ಪ್ರಾರಂಭ ಆಗೋದೇ ನಿಮಗೆ ಶ್ರಾವಣದಲ್ಲಿ. ಸರಿ, ಹಾಗಾದರೆ ಮಾಸ ಭವಿಷ್ಯದಲ್ಲಿ ಸಿಂಹರಾಶಿಯವರಿಗೆ ಹೇಗಿದೆ? ಗುರುಬಲ ಇದೆಯಾ ಅಂದರೆ ಖಂಡಿತ ಗುರುಬಲ ಇಲ್ಲ. ಆದರೆ ಗುರು ದಶಮದಲ್ಲಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟು. ಮೇಲಾಗಿ ಗುರುವಿನ ಒಂದು ಸ್ಥಾನದ ಜೊತೆಗೆ ಕುಜನ ಸ್ಥಾನವು ಒಟ್ಟಿಗೆ ಇದೆ. ಅಂದರೆ ಗುರು ಮಂಗಳ ಇಬ್ಬರು ಒಟ್ಟಿಗೆ ಇದ್ದು ಗುರುಮಂಗಲ ಯೋಗ ಇದೆ. ಆ ಯೋಗ ನಿಮ್ಗೆ ಅಪ್ಲೈ ಆಗುತ್ತಾ? ಖಂಡಿತ ಆಗುತ್ತೆ. ಜೊತೆಗೆ ಸಿಂಹರಾಶಿಗೆ ಸೂರ್ಯ ಬರ್ತಾ ಇರ್ತಕ್ಕಂಥದ್ದು ವಿಶೇಷ. ಏನು ವಿಶೇಷ? ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿರಾಶಿತಃ. ಏನೇನು ಚಿಂತನೆ ಮಾಡಬೇಕು? ರಾಶಿಗೆ ಸೂರ್ಯ ಬಂದರೆ ನಿಮ್ಮ ಸ್ವಕ್ಷೇತ್ರ ಅಲ್ವಾ, ಸಿಂಹರಾಶಿಗೆ ಅಧಿಪತಿ ಸೂರ್ಯ. ಏನಾಗುತ್ತೆ? ನಿಮ್ಮ ರಾಶಿಗೆ ಸೂರ್ಯ ಬರೋದರಿಂದ ಸ್ವಂತ ಮನೆ ಆದ್ದರಿಂದ ಏನೇನು ಫಲ? ಪ್ರಮಾಣಗಳು ತುಂಬ ಬಲಿಷ್ಠವಾಗಿರುತ್ತೆ, ಶೂರರಾಗ್ತೀರಾ, ರೋಗ ನಿವೃತ್ತಿ ಆಗುತ್ತೆ, ನೇತ್ರ ರೋಗ ಆಗ್ಬೋದು, ಇದೆಲ್ಲ ಕಡಿಮೆ ಆಗುತ್ತೆ. ಉಗ್ರ ಸ್ವಭಾವ ಕಡಿಮೆ ಆಗಿ ಶಾಂತ ಸ್ವಭಾವ ಉಳ್ಳವರಾಗ್ತೀರಾ, ದಯೆ ಹೆಚ್ಚಾಗುತ್ತೆ. ಆಮೇಲೆ ಪಿತ್ತ ಪ್ರಕೃತಿಯಲ್ಲಿ ತೊಂದರೆಗಳಾಗ್ತಾ ಇದ್ರೆ ದೂರ ಆಗುತ್ತೆ. ಮತ್ತು ಈ ಕಾಮಾಲೆ ರೋಗ ಇತ್ಯಾದಿಗಳು ಬರುವ ಸಾಧ್ಯತೆಗಳಿದ್ರೂ ತಡೆಯುವಂಥ ಶಕ್ತಿ ರವಿ ನಿಮ್ಮ ಮನೆಗೆ ಬಂದರೆ ಇರುತ್ತೆ. ಆಮೇಲೆ ಶರೀರ ತುಂಬ ಬಲಿಷ್ಠವಾಗುತ್ತೆ, ಸ್ವಲ್ಪ ಕೂದಲುಗಳ ಸಮಸ್ಯೆ ದೂರ ಆಗುತ್ತೆ, ಕೋಪ ಕಡಿಮೆ ಆಗುತ್ತೆ, ರಾಜಯೋಗಗಳು ಅಭಿವೃದ್ಧಿ ಆಗುತ್ತೆ. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಸಿಂಹರಾಶಿಯಲ್ಲೇ ರವಿ ಬರೋದರಿಂದ ವಿಶೇಷವಾದಂಥ ಅಭಿವೃದ್ಧಿಯನ್ನು ಕಾಣ್ತೀರಾ. ಅಧಿಕಾರದ ಅಭಿವೃದ್ಧಿ, ಸ್ವಲ್ಪ ದರಿದ್ರತನ ಕಡಿಮೆ ಆಗುತ್ತೆ, ಒಂದು ಹಂತಕ್ಕೆ ಸಂಪಾದನೆ ಇತ್ಯಾದಿಗಳು ವೃದ್ಧಿ ಆಗುತ್ತೆ. ಜೊತೆಗೆ ಉದ್ಯೋಗದಲ್ಲಿ ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡುಕೊಂಡ್ಬರುತ್ತೆ. ವಿಶೇಷವಾಗಿ ಸ್ವಲ್ಪ ಸೋಂಬೇರಿಗಳಾಗ್ತೀರಾ, ಅದ್ರ ಕಡೆ ಮಾತ್ರ ಗಮನ ಕೊಡಬೇಕು. ಇನ್ನು ರಾಜಕೀಯ ನೋಡಿ ಹೇಳುತ್ತೆ, ಮೇಷದ ರವಿ ಮತ್ತು ಸಿಂಹದ ರವಿ. ಮೇಷರಾಶಿಯಲ್ಲಿ ರವಿ ಇದ್ರು ಅಂದರೆ ಸೂರ್ಯ ಇದ್ರು, ಅಥವಾ ಸಿಂಹರಾಶಿಯಲ್ಲಿ ಸೂರ್ಯ ಇದ್ರು, ಮೇಷದ ಸಿಂಹದ ರವಿ ರಾಜಕೀಯ ಸಾಮಾಜಿಕ ಕ್ಷೇತ್ರದಲ್ಲಿ ಖ್ಯಾತಿಯನ್ನು ಕೊಡುವಂಥವ್ರು, ಗೌರ್ಮೆಂಟ್ ಉದ್ಯೋಗ ಮಾಡುವಂಥವ್ರಿಗೆ ಅವ್ರಿಗೆಲ್ಲ ಬಹಳ ಉತ್ತಮವಾದ ಫಲ. ರಾಶಿಯಾಧಿಪತಿ ರಾಶಿಯಲ್ಲೇ ಇದ್ರೆ ಏನು? ರಾಶಿಗೆ ದೇಹ ಸುಖ ಭಾಗ್ ಎನ್ನುವಂತೆ ರಾಶಿಯಾಧಿಪತಿಯು ರಾಶಿಯಲ್ಲೇ ಇದ್ರೆ ಆರೋಗ್ಯವಂತರು, ಸ್ವಪ್ರಯತ್ನದಿಂದ ಜೀವನವನ್ನು ಉನ್ನತಿಯನ್ನು ಹೊಂದುವಂಥವರಾಗುತ್ತಾರೆ. ರೂಪವಂತರು, ಸುಂದರರು ಮತ್ತು ಪಾಪಗ್ರಹಗಳು ನಿಮ್ಮನ್ನು ಬಿಟ್ಟು ದೂರ ಆಗುತ್ತೆ, ಅಂದರೆ ಕೆಟ್ಟ ಕೆಲಸಗಳು ನಿಮ್ಮಿಂದ ದೂರ ಆಗುತ್ತೆ. ಸಾಹಸಿಗಳಾಗ್ತೀರಾ, ಆತ್ಮಶಕ್ತಿ ತುಂಬ ಬಲಿಷ್ಠವಾಗುತ್ತೆ, ವಿಲ್ ಪವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಳ್ಳೆಯ ಗ್ರಹಗಳ ದೃಷ್ಟಿ ಏನಾದರೂ ಬಿದ್ದರೆ ಇನ್ನಷ್ಟು ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ
ವಿಶೇಷವಾದಂಥ ಪಿತೃಗಳ ಆಶೀರ್ವಾದ ಅನ್ನುವಂಥದ್ದು ಶ್ರಾವಣ ಮಾಸದಲ್ಲಿ ಹೆಚ್ಚು ನಿಮಗೆ ಸಿಗುವಂಥದ್ದು. ಅಂದರೆ ಪಿತೃಗಳ ಆಶೀರ್ವಾದ ಅಂದರೆ ನಿಮ್ಮ ಹಿರಿಯ ಯಾರು ನಿಮ್ಮನ್ನು ಅಗಲಿ ಹೋಗಿದಾರೋ ಅವರ ಆಶೀರ್ವಾದ ಎಲ್ಲ ನಿಮಗೆ ತುಂಬ ಬಲಿಷ್ಠವಾಗಿ ಸಿಗುತ್ತೆ. ಇನ್ನು ರಾಶಿಯಿಂದ ಸಪ್ತಮಾಧಿಪತಿ ಹಾಗೂ ಷಷ್ಠಾಧಿಪತಿ ಆದಂಥ ಶನಿ ಸಪ್ತಮದಲ್ಲೇ ಇದ್ದಾರೆ. ಶನಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾನು ಮೊದಲಿಂದನೂ ತಿಳಿಸ್ತಾನೆ ಇದ್ದೀನಿ. ಇನ್ನೂ ಸ್ವಲ್ಪ ತಿಂಗಳುಗಳು ಶನಿ ನಿಮಗೆ ಕಂಟಕವಾಗೇ ಇರುತ್ತೆ. ಬಟ್ ಶನಿಯಿಂದ ಏನೂ ತೊಂದರೆ ಆಗೋದಿಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ರಾಶಿಯಿಂದ ಪಂಚಮ ಮತ್ತು ಅಷ್ಟಮಾಧಿಪತಿ ನಿಮಗೆ ದಶಮದಲ್ಲಿದ್ದಾರೆ. ಗುರು 10ನೇ ಮನೆಯಲ್ಲಿದ್ದು ಗುರುಬಲ ಇಲ್ಲದಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲಗಳೇ ಪ್ರಾಪ್ತಿ. ಯಾಕಂದರೆ ನಿಮ್ಮ ರಾಶಿಯಾಧಿಪತಿ ಸೂರ್ಯನಿಗೆ ಗುರು ಮಿತ್ರನಾದ್ರಿಂದ ಕೆಟ್ಟದ್ದಿಲ್ಲ. ರಾಶಿಯಿಂದ ಚತುರ್ಥ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಕುಜ ಗುರುಮಂಗಲ ಯೋಗದಲ್ಲಿರ್ತಾರೆ. ಎಲ್ಲಿವರೆಗೂ ಅಂತಂದರೆ 26ನೇ ತಾರೀಕುವರೆಗೂ ಓಕೆ ಚೆನ್ನಾಗಿರುತ್ತೆ. 26 ಆದಮೇಲೆ ಗುರುಮಂಗಲ ಯೋಗ ಮುಗಿಯುತ್ತೆ. ಅಲ್ಲಿಗೆ 11ನೇ ಮನೆಗೆ ಬಂದರೂ ಕೂಡ ಲಾಭಸ್ಥಾನಕ್ಕೆ ಶತ್ರುವಿನ ಮನೆ. ಆದ್ದರಿಂದ 26ನೇ ತಾರೀಕು ಅಂದರೆ ಶ್ರಾವಣ ಮಾಸ ಪ್ರಾರಂಭ ಆಗೋಗುತ್ತೆ ನಿಮಗೆ. ಆಗಸ್ಟ್ ತಿಂಗಳು 26ನೇ ತಾರೀಕು ನಂತರ ಕುಜ ಚೆನ್ನಾಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ರಿಯಲ್ ಎಸ್ಟೇಟ್ ಮಾಡೋರು, ಭೂಮಿನ ನಂಬಿ ಜೀವನ ಮಾಡುವಂಥವ್ರು, ಆಮೇಲೆ ಜೊತೆಗೆ ಈ ಸಿವಿಲ್ ಇಂಜಿನಿಯರ್ಸ್ಗೂ ಮತ್ತು ಈ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಥರದ ವ್ಯವಸಾಯದಿಂದ ಹಿಡಿದು ರೈತರಿಂದ ಹಿಡಿದು ಎಲ್ಲರಿಗೂ ಒಂದು ಸ್ವಲ್ಪ ಬಲಹೀನ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು. ಇನ್ನು ರಾಶಿಯಿಂದ ತೃತೀಯಾಧಿಪತಿ ಹಾಗೂ ದಶಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಅಂತೂ ಶತ್ರುಸ್ಥಾನದಲ್ಲಿ ನಿಮ್ಮ ಮನೆಯಲ್ಲೇ ಇದ್ದಾರೆ. ಏನೂ ಇಲ್ಲ, ಧೈರ್ಯ ಕಡಿಮೆ ಆಗುತ್ತೆ. 10ನೇ ಮನೆ ಅಧಿಪತಿ ಆದ್ರಿಂದ ಸ್ವಲ್ಪ ಉದ್ಯೋಗ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಸಿಂಹರಾಶಿಯವರು ಈ ತಿಂಗಳು ಯಾವುದೂ ಪರಿಹಾರಗಳು ಬೇಕಿಲ್ಲ, ಬ್ಯಾಲೆನ್ಸ್ ಮಾಡಬೇಕಷ್ಟೇ. ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡಬೇಕು. ದ್ವಿತೀಯ ಮತ್ತು ಲಾಭಾಧಿಪತಿ ಆಗಿರ್ತಕ್ಕಂಥ ಬುಧ ವಕ್ರಿ ಆಗೋಗ್ತಾರೆ. ಎಲ್ಲಿವರೆಗೂ ನಿಮಗೆ 22ನೇ ತಾರೀಕುವರೆಗೂ ಸೂಪರ್ ಆಗಿರುತ್ತೆ. ಕುಟುಂಬ ವೃದ್ಧಿ, ಧನ ವೃದ್ಧಿ, ಮಾತಲ್ಲಿ ವೃದ್ಧಿ ಮತ್ತು ವಿದ್ಯಾರ್ಥಿಗಳಿಗೆ ಅದ್ಭುತವಾದಂಥ ಲಕ್ಷಣ ಯೋಗ, ಲಾಭದ ಫಲಗಳು ಎಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ. ಎಲ್ಲಿವರೆಗೂ 22ನೇ ತಾರೀಕಿನವರೆಗೂ ಆಗಸ್ಟಲ್ಲಿ. ಅದಾದ ನಂತರ ಏನಾಗುತ್ತೆ, ತುಂಬ ಬಲಹೀನ ಆಗ್ಬಿಡುತ್ತೆ. ಕುಟುಂಬದಲ್ಲಿ ಸ್ವಲ್ಪ ತೊಂದರೆಗಳು ಬರುವಂಥದ್ದು, ವ್ಯತ್ಯಾಸಗಳಾಗೋದು, ದುಡ್ಡು ಕೈಯಲ್ಲಿ ನಿಲ್ಲದೆ ಹೋಗೋದು, ವಿದ್ಯಾರ್ಥಿಗಳು ಸ್ವಲ್ಪ ತೊಂದರೆ ಬರೋದು, ಲಾಭ ಕಡಿಮೆ ಆಗುವಂಥದ್ದು, ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಕಡಿಮೆ ಆಗೋದು, ಏನೇನು ಪಾಸಿಟಿವ್ ಇಡಿಸೋದನ್ನೋ ಅದೆಲ್ಲ ನೆಗೆಟಿವ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿ ನೀವು ಮುಂದೆ ಹೋದರೆ ಖಂಡಿತವಾಗಲೂ ಯಶಸ್ಸು ನಿಮಗೆ ಸಿಗುವಂತಹದ್ದು ಎಲ್ಲ ಲಕ್ಷಣಗಳು ಹೆಚ್ಚು ಕಾಣ್ತಾ ಇರತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ನೋಡಿ, ನಿಮಗೆ ಏನೇ ಆದರೂ ಸಿಂಹರಾಶಿಯವರಿಗೆ ಗುರು ಆಶೀರ್ವಾದ ಈ ತಿಂಗಳು ನಿಮಗೆ ಬೇಕೇ ಬೇಕು, ಕಂಪಲ್ಸರಿ ಬೇಕು. ಯಾಕಂದರೆ ಮನೇಲಿ ಶುಭ ಕಾರ್ಯಗಳಾಗಬೇಕು, ಪ್ರಯಾಣ ಆಗಬೇಕು, ಶುಭ ಕಾರ್ಯಗಳಿಗೆ ಹೋಗಬೇಕು. ಆಮೇಲೆ ಏನಾದರೂ ಒಂದು ಡಿಸಿಷನ್ಸ್ ತೊಗೊಂಡ್ರೆ ಆ ಡಿಸಿಷನ್ ನಿಮ್ಗೆ ಕರೆಕ್ಟಾಗಿರಬೇಕು. ಒಂದು ವಾಹನ ತೊಗೊಳ್ಳೋದು, ಇನ್ನೊಂದು ಮತ್ತೊಂದು ಏನೇ ಇದ್ರೂ ಕೂಡ ನಿಮ್ಗೆ ಅನುಕೂಲ ಆಗಬೇಕು. ಇದೆಲ್ಲವೂ ನಿಮಗೆ ಬೇಕು ಅಂದರೆ ಗುರು ಆಶೀರ್ವಾದ ಬೇಕೇ ಬೇಕು. ಹಾಗಾದರೆ ಗುರು ಆಶೀರ್ವಾದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಯೂಟ್ಯೂಬಲ್ಲಿ ಗುರು ಸ್ತೋತ್ರ ಅಂತ ಹಾಕಿದ್ರೆ ಸಾಕು, ದಂಡ್ಯಾಗಿ ಬರುತ್ತೆ. ಒಂದು 100 ಸ್ತೋತ್ರಗಳು ಬರುತ್ತೆ. ಯಾವ ಸ್ತೋತ್ರ ಕೇಳಿದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಒಂದು 10 ನಿಮಿಷಕ್ಕಿಂತ ಅಧಿಕವಾಗಿರ್ತಕ್ಕಂಥ ಸ್ತೋತ್ರವನ್ನು ಕೇಳಿ. ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರು ನಮಸ್ಕಾರ ಮಾಡಿ ಒಂದು ಸ್ತೋತ್ರವನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿ, ಗುರು ಸ್ತೋತ್ರನ. ಆ ಗುರು ಸ್ತೋತ್ರ ನಿಮ್ಮನ್ನು ಖಂಡಿತವಾಗಲೂ ಅಭಿವೃದ್ಧಿ ಕಡೆಗೆ ಹೋಗುತ್ತೆ. ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗುತ್ತೆ. ಲವಲವಿಕೆಯಿಂದ ಇರಬೇಕು ಅಂತಂದ್ರೆ ಒಂಚೂರು ಮೆಡಿಟೇಷನ್, ಯೋಗ ಅಥವಾ ಇತ್ಯಾದಿಗಳನ್ನು ಮಾಡಿಕೊಳ್ಳುವಂಥದ್ದು ಭಾಳ ಒಳ್ಳೆಯದು. ಆರೋಗ್ಯ ವಿಚಾರವಾಗೂ ತುಂಬ ದೊಡ್ಡ ಸಮಸ್ಯೆಗಳೇನಿಲ್ಲ. ಶರೀರ ಒಂದು ಸ್ವಲ್ಪ ಬಲಿಷ್ಠವಾಗಿರೋದ್ರಿಂದ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಸರಿ, ಹಾಗಾದರೆ ಜನರಲೈಸ್ ಆಗಿ ಹೇಗಿದೆ? ಅತ್ಯಂತ ಶುಭದಾಯಕ, ದೇವಾಲಯ ದರ್ಶನ, ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಮಾಸ, ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ, ಚಿಂತನೆ, ಹೆಚ್ಚಿನ ಆಸಕ್ತಿ, ಅಲ್ಪ ಪ್ರಯಾಣ ಇರುತ್ತೆ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಷೇರು ವ್ಯವಹಾರಕ್ಕೆ ಈ ಮಾಸ ಅದ್ಭುತವಾಗಿದೆ ಸಿಂಹರಾಶಿಯವರಿಗೆ. ರೈತರಿಗೆ ವ್ಯವಸಾಯದಲ್ಲಿ ಉತ್ತಮವಾದ ಫಲ ಇದೆ. ಹೂವಿನ ಮತ್ತು ಹಣ್ಣಿನ ವ್ಯಾಪಾರಿಗಳಿಗೆ, ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಅತ್ಯಂತ ಶುಭ ಮಾಸ, ಧನಪ್ರಾಪ್ತಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪಾಲುದಾರಿಕೆ ಕೂಡ ಶುಭ ಫಲ. ಇನ್ನು ನೂತನ ಕೆಲಸದಲ್ಲಿ ಜಯಪ್ರಾಪ್ತಿ, ಅದೃಷ್ಟ ಅನ್ನುವಂಥದ್ದು ನಿಮ್ಮನ್ನು ಹುಡುಕೊಂಬರುತ್ತೆ. ಮತ್ತು ದೀರ್ಘಕಾಲದ ಸಮಸ್ಯೆಗೆ ಮುಕ್ತಿಯನ್ನು ಹೊಂದುತ್ತೀರಾ, ಏನು ತೊಂದರೆ ಇಲ್ಲ. ಒಂದು ಸ್ವಲ್ಪ ಬಂಡವಾಳ ಹೂಡಿಕೆ ಮಾಡೋ ಸಮಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರವಾಗಿದೆ. ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ನುರಿತ ಜ್ಯೋತಿಷ್ಯರಿಗೆ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬಂಡವಾಳ ಹೂಡಿಕೆ ಮಾಡ್ಬೋದಾ ಬೇಡವಾ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಸನ್ನು ಮಾಡ್ಬೋದಾ ಬೇಡವಾ, ಏನಾದರೂ ಹೊಸದಾಗಿ ಬಿಸ್ನೆಸ್ಸನ್ನು ಶುರು ಮಾಡ್ಬೋದಾ ಬೇಡವಾ, ಅಥವಾ ಏನು ಯಾವ ಥರ ಇದೆ, ಅಭಿವೃದ್ಧಿ ಕಾಣ್ತಾ ಇಲ್ಲ, ಈ ಥರದ್ದು ಏನೇ ಇದ್ರೂ ಕೂಡ ನಿಮ್ಗೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಅದ್ರ ಜೊತೆಗೆ ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗೃತಿ
ಜಾಗ್ರತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಒಂಚೂರು ಶತ್ರು ಬಾಧೆ, ಒಂಚೂರು ದೃಷ್ಟಿ ಬಾಧೆ ಅನ್ನುವಂಥದ್ದು ನಿಮಗೆ ಬರುತ್ತೆ, ಅದೆಲ್ಲ ಸ್ವಲ್ಪ ಬಲ ನೀವು ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಬೇಕು. ನೂತನ ವಸ್ತು ವಸ್ತ್ರ ಖರೀದಿಲಿ ಹೆಚ್ಚು ಒಲವು ನಿಮಗಿರುತ್ತೆ. ತಿರುಗಾಟದ ಜೊತೆಗೆ ನಿಮಗೆ ದೇವರ ದರ್ಶನ ಹೆಚ್ಚಾಗುತ್ತೆ. ಕೋರ್ಟು ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿ ಇದೆ, ಚಿಂತನೆ ಬೇಡ. ಆಮೇಲೆ ಹಣದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಬ್ಯಾಲೆನ್ಸ್ ಮಾಡ್ಕೋಬೇಕು. ಮತ್ತು ಕುಟುಂಬ ಸಮೇತವಾಗಿ ಪ್ರಯಾಣ ಮಾಡ್ತೀರಾ, ಆ ಪ್ರಯಾಣ ನಿಮಗೆ ಸುಖಕರವಾಗಿರುತ್ತೆ. ಸ್ವಲ್ಪ ಸ್ಥಾನ ಪಲ್ಲಟ ಆಗುವಂಥ ಸಾಧ್ಯತೆಗಳು. ಪರೀಕ್ಷೆ ವಿಚಾರವಾಗಿ ಅಧಿಕವಾದಂಥ ತಿರುಗಾಟ ಇರುತ್ತೆ. ಪರೀಕ್ಷೆ ವಿಚಾರ ವಿದ್ಯಾರ್ಥಿಗಳಿಗೆ, ವಿದೇಶಿ ಪ್ರಯಾಣ ಮಾಡುವಂಥವ್ರಿಗೂ ಒಳ್ಳೆಯದಿದೆ. ಫೈನಾನ್ಸ್ ವ್ಯವಹಾರ ಮಾಡೋರಿಗೂ ಕೂಡ ಈ ಮಾಸ ತುಂಬ ಚೆನ್ನಾಗಿದೆ. ಓವರಾಲ್ ನೋಡಿದಾಗ ಎಷ್ಟೇ ದೊಡ್ಡ ಸಮಸ್ಯೆಗಳು ಬಂದರೂ ಚಿಕ್ಕದಾಗಿ ಪರಿವರ್ತನೆ ಮಾಡಿಕೊಂಡು ಆ ಸಮಸ್ಯೆಗಳನ್ನು ನಿವೃತ್ತಿ ಮಾಡ್ಕೋತೀರಾ. ಸಾಧ್ಯವಾದಷ್ಟು ಹೊಸದಾಗಿ ಏನೂ ಮಾಡೋಕ್ಕೆ ಹೋಗ್ಬಿಡಿ ಈ ತಿಂಗಳು ಸಿಂಹರಾಶಿಯವರು. ಹೊಸದಾಗಿ ಏನಾರು ಮಾಡ್ಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ಇರೋದನ್ನ ಇದ್ದಿದ್ದಂಗೆ ಹಂಗೆ ಮುಂದುವರ್ಸ್ಕೊಂಡು ಹೋದ್ರೆ ಉತ್ತಮ. ಅದು ಬಿಟ್ಟರೆ ಬೇರೆ ಇನ್ನೇನು ಭಯಪಡೋ ಅವಶ್ಯಕತೆ ಇಲ್ಲ. ಒಂದು ಹಂತಕ್ಕೆ ಕೇಳಬೇಕಂತಂದ್ರೆ ನಾನು ಹೇಳ್ದಲ್ಲ, ಗುರುಗಳ ಸ್ತೋತ್ರಗಳನ್ನು ನೀವು ಕೇಳೋದ್ರಿಂದ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಈ ತಿಂಗಳು. ಇಲ್ಲಾಂದ್ರೆ ಈ ಹಯಗ್ರೀವ ಮಂತ್ರ ಬರುತ್ತೆ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮ ಹೇಳುವಂಥ ಹಯಗ್ರೀವ ಮಂತ್ರ ಬರುತ್ತೆ. ಅಥವಾ ದಕ್ಷಿಣಾಮೂರ್ತಿ ಮಂತ್ರ ಬರುತ್ತೆ, ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಹೇಳುವ ದಕ್ಷಿಣಾಮೂರ್ತಿ ಸ್ತೋತ್ರ ಬರುತ್ತೆ. ಇದೆರಡರಲ್ಲಿ ಯಾವುದಾದ್ರೂ ಒಂದು ಸ್ತೋತ್ರ ನೀವೇ ಪಾರಾಯಣ ಮಾಡ್ಬೋದು. ಇಲ್ಲಾಂದರೆ ಒಂದು 10 ನಿಮಿಷಕ್ಕೂ ಅಧಿಕವಾಗಿರ್ತಕ್ಕಂಥ ಗುರು ಸ್ತೋತ್ರವನ್ನು ಪ್ರತಿನಿತ್ಯ ಶ್ರಾವಣ ಮಾಸ ಪೂರ್ತಿ ಅಂದರೆ ಆಗಸ್ಟ್ ತಿಂಗಳು ಪೂರ್ತಿ ಕೇಳುವಂಥದ್ದು ಬಹಳ ಉತ್ತಮ. ಇದು ಬಿಟ್ಟರೆ ಬೇರೆ ಏನೂ ಪರಿಹಾರಗಳು ಬೇಕಿಲ್ಲ. ಧೈರ್ಯವಾಗಿರಿ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಭಗವಂತ ನಿಮ್ಗೆ ಅನುಗ್ರಹ ಮಾಡ್ತಾನೆ. ಹೊಸದಾಗಿ ಏನಾದರೂ ಮಾಡಿದಾಗ ಮಾತ್ರ ಸ್ವಲ್ಪ ಚೂರು ನಿಧಾನ ಮಾಡಿ ಮೂಲ ಜಾತಕವನ್ನು ತೋರಿಸ್ಕೊಂಡು ಆಮೇಲೆ ಮಾಡುವಂಥದ್ದು ಉತ್ತಮ. ಸರಿಯಾದ ಸಮಯನ, ಯಾವ ದಶೆ ಇದೆ, ಯಾವ ಭುಕ್ತಿ ಇದೆ, ಯಾವ ಡಿಗ್ರೀಸಲ್ಲಿದೆ, ಅಂತರ್ಭುಕ್ತಿ ಏನಿದೆ, ದಶಾಭುಕ್ತಿ ಏನು ಹೇಳುತ್ತೆ ಅನ್ನುವಂಥದ್ದನ್ನೆಲ್ಲ ಇನ್ಡೆಪ್ತ್ ಆಗಿ ನೋಡಿ ಮುಂದಕ್ಕೊಂದು ಒಳ್ಳೆಯ ನಿರ್ಧಾರ ತಗೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನಿಭವಂತು.